ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ವಿತೌಟ್ ಕುಚ್ಚು ಬ್ರ್ಯಾಂಡ್ ಆದಂತ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 7 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶ ನೀಡಲ್ ತಗೊಂಡಿದ್ದೀನಿ. 11 ತಗೊಂಡ್ರು ಕೂಡ ನಡೆಯುತ್ತೆ. ಇಲ್ಲಿ 7 ಎಳೆ ತಗೊಂಡು ಚೆನ್ನಾಗಿ ಬರುತ್ತೆ ಡಿಸೈನ್. 6 ಎಳೆ ಬೇಕಿದ್ರು ಕೂಡ ತಗೊಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಗಂಟು ಬಟ್ಟೆಯ ಹಿಂದೆ ಬರೋ ರೀತಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಒಂದು ಸಲ ಲಾಕ್ ಮಾಡ್ಕೊಂಡಿದ ನಂತರ ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ಬೇಕು. ನಾವಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಹೋಲ್ ಕ್ಯಾಪಿಗೆ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶೆ ಆಗುತ್ತೆ. ಅದಾದ ನಂತರ 3 ಚೈನ್ ಹಾಕೊಳ್ಬೇಕು. 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನಾವಿಲ್ಲಿ ಪ್ರೀವಿಯಸ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದೇ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆ ಮಾಡ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಅದೇ ಹೋಲ್ ಗ್ಯಾಪ್ ತರ ಏನಿರುತ್ತೆ ಅಲ್ಲಿಗೇನೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಬೇಕು. 2ಕ್ಕೆ 1 ಮಾಡ್ಕೊಳ್ಬೇಕು. ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಪಾಯಿಂಟ್ಗೆ ಇನ್ನೊಂದು ಡಬಲ್ ಕ್ರೋಶೆ. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕೊಂಡಿರ್ತೀವಿ ಅಷ್ಟೇ, ನೆಕ್ಸ್ಟ್ 2 ಚೈನ್ ಬರೋದಿಲ್ಲ. ಫಸ್ಟ್ 2 ಕಂಬ 3 ಚೈನ್ ಮತ್ತೆ 2 ಕಂಬ, ಈ ರೀತಿಯಾಗಿ ಕೌಂಟಿಂಗ್ಸ್ ಬರುತ್ತೆ. ಈಗ 2 ಚೈನ್ ಹಾಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ನೋಡ್ಕೊಳ್ಬೇಕು ಕರೆಕ್ಟ್ ನೀಟಾಗಿ ಡಿಸೈನ್ ಸರಿಯಾಗಿ ಇಟ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಅಂದ್ರೆ ಸ್ವಲ್ಪ ಸ್ಲ್ಯಾಂಟ್ ಆಗಿ ಇಟ್ಕೊಳ್ಬೇಕು. ನೀಡಲ್ ಇಟ್ಕೊಂಡು ದಾರ ಸುದ್ರೆ ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತರಬೇಕು. ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಸೊ ಮತ್ತೆ ಅದೇ ಪಾಯಿಂಟ್ಗೆ ಮತ್ತೊಂದು ಡಬಲ್ ಕ್ರೋಶೆ ಮಾಡ್ಕೊಂಡು ಈಗ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕೋದು ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ನಾವು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದೇ ಪಾಯಿಂಟ್ಗೆ ಮತ್ತೆ 2 ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ನೀವು ಬಟ್ಟೆಗೆ ಡಬಲ್ ಕ್ರೋಶೆ ಹಾಕುವಾಗ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂತಾರೆ ನೆಕ್ಸ್ಟ್ ಸ್ಟೆಪ್ ರಿಂಕಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಈಗ ಮತ್ತೆ 2 ಚೈನ್ ಹಾಕಿ ಸ್ವಲ್ಪ ಮುಂದಕ್ಕೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ನೀಡಲ್ ಇಟ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡು ಒಂದು 2 ಚೈನ್ ಅಷ್ಟು ಎಕ್ಸ್ಟ್ರಾ ಜಾಗನ ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಂದ 2 ಚೈನ್ ಅಷ್ಟು ಎಕ್ಸ್ಟ್ರಾ ಜಾಗನ ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಮತ್ತೆ ಇವಾಗ ಇಲ್ಲಿಂದ ಮತ್ತೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಎಕ್ಸ್ಟ್ರಾ ದಾರ ಬಂದಿದೆ, ಅದನ್ನ ಆದಷ್ಟು ಬ್ಯಾಕ್ ಸೈಡ್ ಬರೋ ರೀತಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾನಿಲ್ಲಿ ದಾರನ ಜಾಯಿನ್ ಮಾಡ್ಕೊಂಡಿದೀನಿ. ತುಂಬಾ ಜನ ಈ ಡೌಟ್ಸ್ ನ ಕೇಳ್ತಿರ್ತೀರ ಕಮೆಂಟ್ಸ್ ಅಲ್ಲಿ, ಯಾವ ರೀತಿ ದಾರನ ಜಾಯಿನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಈ ರೀತಿ ದಾರ ಖಾಲಿ ಆಯ್ತು ಅಂದ್ರೆ ಗಂಟು ಹಾಕೊಂಡ್ಬಿಡೋದು. ಆ ಎಕ್ಸ್ಟ್ರಾ ಥ್ರೆಡ್ ಏನ್ ಕಾಣಿಸುತ್ತೆ ಅದು ಡಿಸೈನ್ ಹಾಕೊಳ್ಳುವಾಗ ಬಟ್ಟೆಯ ಹಿಂದೆಗಡೆ ಬರೋ ರೀತಿ ಇಟ್ಕೊಂಡು ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ಎಕ್ಸ್ಟ್ರಾ ದಾರ ಇರೋದನ್ನ ಬ್ಯಾಕ್ ಸೈಡ್ ಕಟ್ ಮಾಡ್ಬಿಟ್ಟು ಸ್ವಲ್ಪ ಇರುತ್ತಲ್ಲ ಅದಕ್ಕೆ ಗಮ್ ಹಾಕಿ ಅಂಟಿಸಿದ್ರೆ ಆಯ್ತು. ನಿಮ್ಗೆ ಡಿಸೈನ್ ಎಲ್ಲೂ ಕೂಡ ಬಿಚ್ಕೊಂಡ್ ಬರೋದಿಲ್ಲ. ಈ ರೀತಿ ಮತ್ತೆ ಡಿಸೈನ್ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ವಿ ಶೇಪ್ ಅಲ್ಲಿ ನಮ್ಗೆ ಡಿಸೈನ್ ಕಾಣಿಸುತ್ತೆ. 2 ಕಂಬ ಮಾಡ್ಕೊಳ್ಳೋದು, ಮತ್ತೆ 3 ಚೈನ್ ಹಾಕಿ ಮತ್ತೆ 2 ಕಂಬ, ಮತ್ತೆ 2 ಚೈನ್ ಹಾಕಿ ಮತ್ತೆ 2 ಕಂಬ 3 ಚೈನ್ 2 ಕಂಬ, ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಚೂರು ಕೂಡ ರಿಂಕಲ್ಸ್ ಬಂದಿಲ್ಲ. ಪೂರ್ತಿ ಎಂಡಿಂಗ್ ವರ್ಗು ಮಾಡ್ಕೊಂಡು ನೋಡಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ. ಬಟ್ಟೆಲ್ಲೂ ರಿಂಕಲ್ಸ್ ಇಲ್ಲ ಮತ್ತು ಡಿಸೈನ್ ಅಲ್ಲೂ ಕೂಡ ನೆರಿಗೆಯಿಂದ ನೀಟಾಗಿ ಬಂದಿದೆ. ಈ ರೀತಿಯಾಗಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಕಾಂಟ್ರಾಸ್ಟ್ ಕಲರ್ 7 ಎಳೆ ದಾರನೇ ತಗೊಂಡಿದ್ದೀನಿ. 6 ಎಳೆ ತಗೊಂಡ್ರು ಕೂಡ ಬಿಗಿನರ್ಸ್ ಆಗಿದ್ರೆ 6 ಎಳೆ ದಾರ ತಗೊಳ್ಳಿ. 7 ಎಳೆ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ರೀತಿ 2 ಚೈನ್ ಮತ್ತೆ ಡಬಲ್ ಕ್ರೋಶೆ ಮಧ್ಯೆ ಲಾಕ್ ಮಾಡ್ಕೊಳ್ತಾ ಇದೀನಿ. ದಾರನ ಗಂಟು ಬ್ಯಾಕ್ ಸೈಡ್ ಬರ್ಬೇಕು. ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಂಡಿದ ನಂತರ ಇಲ್ಲಿ ಲಾಕ್ ಮಾಡ್ಕೊಂಡಿದ ಮೇಲೆ ಮತ್ತೆ 3 ಚೈನ್ ಏನ್ ಕಾಣಿಸುತ್ತೆ ಅಲ್ಲಿ ಒಂದ್ಸಲ ಲಾಕ್ ನ ಮಾಡ್ಕೊಳ್ತೀವಿ. 3 ಚೈನ್ ಅಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಂಡಿದ ನಂತರ 2 ಚೈನ್
ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಈ 2 ಚೈನ್ ಎಕ್ಸ್ಟ್ರಾ ಬರುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೋದಿಲ್ಲ. ಸೊ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. 3 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಈಗ ಮತ್ತೆ 3 ಚೈನ್ ಹಾಕಿ ಕಂಬ ಮತ್ತೆ 2 ಚೈನ್ ಮಧ್ಯೆ ಏನ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಪಿಕೋ ಡಿಸೈನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆ, ಅದಾದ ನಂತರ 3 ಚೈನ್ ಮತ್ತೆ ಆ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಟ್ಟು 4 ಪಿಕೋ ಡಿಸೈನ್ ನ ಒಂದು 3 ಚೈನ್ ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. 4 ಡಬಲ್ ಕ್ರೋಶೆ, ಅದಾದ ನಂತರ 3 ಚೈನ್ ಮಾಡಿ ಕಂಬದ ಪಕ್ಕದಲ್ಲಿ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಪಿಕೋಟ್ಸ್ ಮಾಡ್ಕೊಳ್ಳುವಾಗ ನೀವು ಆ ಚೈನ್ ಏನ್ ಹಾಕೊಳ್ತೀರ 3 ಚೈನ್ ಇದನ್ನ ಆದಷ್ಟು ಚಿಕ್ಕದಾಗಿ ಹಾಕೊಂಡ್ರೆ ನಿಮ್ಗೆ ಡಿಸೈನ್ ಅಲ್ಲಿ ಫ್ರಿಲ್ಸ್ ಬರೋದಿಲ್ಲ. ಬಿಗಿನರ್ಸ್ಗೆಲ್ಲ ಇದೊಂದು ಪ್ರಾಬ್ಲಮ್ ಇರುತ್ತೆ. ಪಿಕೋಟ್ಸ್ ಹಾಕಿದ್ರೆ ಫ್ರಿಲ್ಸ್ ಬರೋದ್ರೆ ನೆರಿಗೆ ಬರುವಂತ ಚಾನ್ಸಸ್ ಆಲ್ಮೋಸ್ಟ್ ಇರುತ್ತೆ ಬಿಗಿನರ್ಸ್ ಆಗಿದ್ರೆ. ಈಗ ನಾನು ಕೊಡೋ ಟಿಪ್ಸ್ ಏನಪ್ಪಾ ಅಂತಂದ್ರೆ ಆ 3 ಚೈನ್ ಹಾಕೊಳ್ಳೋದು ನೀವು ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ 3 ಚೈನ್ ಹಾಕೊಂಡು ನಿಮ್ಗೆ ಫ್ರಿಲ್ಸ್ ಬರೋದಿಲ್ಲ. ಈ ರೀತಿ ನೋಡಿ 4 ಡಬಲ್ ಕ್ರೋಶೆ ಮತ್ತೆ ಪಿಕೋಟ್ಸ್ ಆದ್ಮೇಲೆ 4ನೇ ಪಿಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಲ್ಲಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಬೇಕು. ಲಾಕ್ ನ ಮಾಡ್ಕೊಳ್ಳೋದು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರನು ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಯ್ತು. ಈಗ 3 ಚೈನ್ ಹಾಕಿ ನಾನು 4 ಚೈನ್ ಹಾಕೊಂಡ್ಬಿಟ್ಟೆ. ಅದನ್ನ ಒಂದು ಚೈನ್ ತೆಗಿತಾ ಇದೀನಿ. 3 ಚೈನ್ ಹಾಕಿ ಈ ಕಂಬದ ಪಕ್ಕದಲ್ಲಿ ಏನ್ ಗ್ಯಾಪ್ ಇದೆ ಅಲ್ಲಿಗೆ ನೀಡಲ್ ಹಾಕಿ ದಾರ 2 ದಾರ ಸೇರಿ ಒಂದು ಮಾಡ್ಕೊಳ್ತಾ ಇದೀವಿ. ಮತ್ತೆ ಇದೇ ರೀತಿಯಾಗಿ ಟೋಟಲ್ 4 ಡಬಲ್ ಕ್ರೋಶೆ ಹಾಕೋಬೇಕು. 4 ಸಲ 3 ಚೈನ್ ಹಾಕಿ ಪಿಕೋಟ್ ನ ಮಾಡ್ಕೊಳ್ತಾ ಇದೀವಿ. ಸೊ 4 ಕರೆಕ್ಟ್ ಆಗಿ ಇರ್ಸುತ್ತೆ. 5 ಅಥವಾ 6 ಹಾಕಿದ್ರೆ ನಿಮ್ಗೆ ತುಂಬಾ ಜಾಸ್ತಿ ಆಗ್ಬೋದು, ಅಥವಾ 3 ಕೂಡ ಮಾಡ್ಕೊಳ್ಬೋದು. ಫ್ರಿಲ್ಸ್ ಬರ್ತಾ ಇದೆ 4 ಮಾಡ್ಕೊಂಡಿದೀನಿ ಅಂತ ಇದ್ರೆ ಸೊ 3 ಪಿಕೋಟ್ಸ್ ನ ಕೂಡ ಮಾಡ್ಕೊಳ್ಬೋದು. ಈ ರೀತಿ 3 ಚೈನ್ ಹಾಕಿ ಕಂಬದ ಪಕ್ಕದಲ್ಲಿ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರ 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. 2 ದಾರ ಸೇರಿ ಒಂದನ್ನು ಮಾಡ್ಕೊಳ್ಬೇಕು. ಈ ರೀತಿಯಾಗಿ 4 ಮಾಡ್ಕೊಳ್ಬೇಕಾಗುತ್ತೆ ಒಂದು 3 ಚೈನ್ ಅಲ್ಲಿ. ಇದು ನಿಮ್ಗೆ ಡಿಫ್ರೆಂಟ್ ಆಗಿ ಬರುತ್ತೆ ಡಿಸೈನು. ಲೇಟೆಸ್ಟ್ ಟ್ರೆಂಡಿಂಗ್ ಡಿಸೈನ್ ಇದು. ನಿಮ್ಗೆ ಫ್ಲವರ್ ಬೊಕ್ಕೆ ಏನ್ ಬರುತ್ತೆ ಆ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ತುಂಬಾ ಟೈಮ್ ಹಿಡಿಯುತ್ತೆ, ತುಂಬಾ ಸ್ಮಾಲ್ ವರ್ಕ್ ಆಗಿರೋದ್ರಿಂದ ಟೈಮ್ ಹಿಡಿಯುತ್ತೆ, ಬೇಗ ಅಂತ ಆಗೋದಿಲ್ಲ. ಬಟ್ ನೀಟ್ ಫಿನಿಶಿಂಗ್ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್. 3D ಡಿಸೈನ್ ಅಂತ ಕೂಡ ಹೇಳ್ಬೋದು ಈ ಡಿಸೈನ್ಗೆ. ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತೇನೆ 2 ಚೈನ್ಗೆ, ಮತ್ತೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡ್ತಾ ಇರ್ಬೋದು ಪೂರ್ತಿ ಫಿನಿಶ್ ಆದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಇಷ್ಟೇ ಸಾಕು ಅಂತ ಇದ್ರೆ ಇಷ್ಟಕ್ಕೆ ನೀವು ಡಿಸೈನ್ ನ ಬಿಡ್ಬೋದು. ನಾನ್ ನೆಕ್ಸ್ಟ್ ಸ್ಟೆಪ್ ನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ ಎಲ್ಲೂ ಕೂಡ ಫ್ರಿಲ್ಸ್ ಬಂದಿಲ್ಲ, ನೀಟಾಗಿ ಕರೆಕ್ಟ್ ಆಗಿ ಬಂದಿದೆ. ಸೊ 4 ಪಿಕೋಟ್ಸ್ ಹಾಕೊಂಡ್ರೆ ಸಾಕು. ನಾನಿಲ್ಲಿ 3rd ಸ್ಟೆಪ್ ನ ಇದೇ ಕಲರ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದೀನಿ. ನೀವು ಬೇಡ ಅಂತಿದ್ದಲ್ಲಿ ಬೇರೆ ಕಲರ್ ದಾರದಲ್ಲೂ ಕೂಡ ನೆಕ್ಸ್ಟ್ ಸ್ಟೆಪ್ ನ ಮಾಡ್ಕೊಳ್ಬಹುದು. ನಾನಿಲ್ಲಿ 2 ಚೈನ್ ಮತ್ತೆ ಲಾಸ್ಟ್ 2 ಡಬಲ್ ಕ್ರೋಶೆ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ 4 ಪಿಕೋಟ್ಸ್ ಆದ್ಮೇಲೆ ಎಂಡಿಂಗ್ ಅಲ್ಲಿ. ಈಗ ಬಟ್ಟೆನ ತಿರುಗಿಸಿಟ್ಕೊಳ್ಬೇಕು, ಉಲ್ಟಾ ತಿರುಗಿಸಿಟ್ಕೊಳ್ಬೇಕು. ಉಲ್ಟಾ ತಿರುಗಿಸಿಟ್ಕೊಂಡು ಈಗ ಇಲ್ಲಿಗೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 2 ಸಲ ದಾರನ ಸುತ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಪಿಕೋಟ್ ಡಬಲ್ ಕ್ರೋಶೆ, ಆ ಡಬಲ್ ಕ್ರೋಶೆ ಕಂಬದ ಹಿಂದಿಂದ ನೀಡಲ್ ಹಾಕ್ಬೇಕು. ಹಿಂದಿನಿಂದ ನೀಡಲ್ ಹಾಕಿ ಮೇಲೆ ತಗೊಳ್ಬರ್ಬೇಕು. ತಗೊಂಡ್ಬಂದು ಸೂಜಿ ಮೇಲಿಂದ ದಾರನ ಮೇಲೆ ಕೇಳ್ಕೊಂಡು ಫಸ್ಟ್ 2 ದಾರನ ಆನ್ ಮಾಡ್ಕೋಬೇಕು. ಅದಾದ ನಂತರ ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ಬೇಕು. ಅದಾದ ನಂತರ 3rd 2 ದಾರನ ಒಂದು ಮಾಡ್ಕೊಳ್ಬೇಕು. ಸಾರಿ, ಸ್ವಲ್ಪ ವಿಡಿಯೋ
ಬ್ಲರ್ ಆಗ್ಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ ವಿಡಿಯೋ ಟೈಮಲ್ಲಿ. ಅಂದ್ರೆ ಇದು ನಾನು ಟ್ರಿಪಲ್ ಕ್ರೋಶನ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಟ್ರಿಪಲ್ ಕ್ರೋಶನ್ ಮಾಡ್ಕೊಂಡು 3 ಚೈನ್ ಹಾಕೊಳ್ಳೋದು. 3 ಚೈನ್ ಹಾಕಿ ಈ ಟ್ರಿಪಲ್ ಕ್ರೋಶನ್ ಹಾಕಿರ್ತೀವಲ್ಲ, ಆ ಕಂಬದ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕ್ಬೇಕು. ಗ್ಯಾಪ್ ನೀಟಾಗಿ ಕಾಣಿಸುತ್ತೆ. ಅಡಿಯಿಂದ ನೀಡಲ್ ಹಾಕಿ ದಾರನ ಮೇಲೆ ಕೆಳ್ಕೊಳ್ಬೇಕು. ಎಳ್ಕೊಂಡು 2 ದಾರ. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಇಲ್ಲಿ ಸೆಕೆಂಡ್ ಡಬಲ್ ಕ್ರೋಶ ಕಂಬ ಇರುತ್ತಲ್ಲ, ಪಿಕೋಟ್ ಹಾಕಿರೋದು, ಅದ್ರ ಕೆಳಗಡೆಯಿಂದ ನೀಡಲ್ ಹಾಕಿ ಮೇಲೆ ಕೇಳ್ಕೊಂಡು ದಾರನ ಮೇಲೆ ಕೇಳ್ಕೊಳ್ಬೇಕು. ನೋಡಿ, ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಮತ್ತೆ ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಮತ್ತೆ ಟ್ರಿಪಲ್ ಕ್ರೋಶ ಮಾಡ್ಕೊಳ್ತಾ ಇದೀವಿ. ಅದಾದ ನಂತರ ಅದಕ್ಕೆ 3 ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು 2 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಮತ್ತೆ ಪಿಕೋ ಡಿಸೈನ್ ನಾವು ಮಾಡ್ಕೊಳ್ತಾ ಇದೀವಿ. ಸೊ ಇದೇ ರೀತಿಯಾಗಿ 4 ಕಂಬಗಳ ಮೇಲೆ 4 ಟ್ರಿಪಲ್ ಕ್ರೋಶ ಮಾಡಿ 4 ಪಿಕೋ ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಈಸಿ ಇದೆ. ಬಿಗಿನರ್ಸ್ ಆಗಿದ್ರೆ 6 ಎಳೆ ದಾರನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಡಿಸೈನ್ ಸ್ವಲ್ಪ ಈಸಿ 7 ಎಳೆ ಅಂದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು. ಸೊ 7 ಎಳೆ ಅಂದ್ರೆ ಸ್ವಲ್ಪ ತಿಕ್ಕಾಗಿ ಡಿಸೈನ್ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಇದೇ ರೀತಿ ಮತ್ತೆ ಪಿಕಾಟ್ ನ ಹಾಕೊಳ್ತೇವೆ. ನೋಡಿ, ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಮತ್ತೆ 4ನೇ ಡಬಲ್ ಕ್ರೋಶ ಇರುತ್ತಲ್ಲ, ಸೊ ಆ ಕಂಬದ ಪಕ್ಕದಲ್ಲಿ ನೀಡಲ್ ಹಾಕಿ ಕೆಳಗಡೆಯಿಂದ ಮೇಲೆ ಕೇಳ್ಕೊಳ್ಬೇಕು. ನೀಡಲ್ನ ಅಲ್ಲಿಂದ ದಾರನ ಕೆಳಗಿಂದ ಮೇಲೆ ಕೇಳ್ಕೊಂಡು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಉಳ್ದಿರೋಂತ 2 ದಾರನ ಒಂದ್ ಮಾಡ್ಕೊಳ್ಬೇಕಾಗತ್ತೆ. ಇದೊಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಫಸ್ಟ್ ಅಂದ್ರೆ ಸೆಕೆಂಡ್ ಸ್ಟೆಪ್ ಒಂದು ಲೇಯರು, ಈ ಥರ್ಡ್ ಸ್ಟೆಪ್ ಇನ್ನೊಂದು ಲೇಯರ್ ತರ ಕಾಣಿಸುತ್ತೆ. ಈಗ ನೋಡಿ, ಮತ್ತೆ 3 ಚೈನ್ ಹಾಕಿ ಈ ಕಂಬಕ್ಕೆ ಪಿಕಾಟ್ ನ ಹಾಕೊಳ್ತಾ ಇದೀನಿ. ಸೊ ನೋಡಿ ಇಷ್ಟೇ. ಈಗ ನೆಕ್ಸ್ಟ್ ಅಲ್ಲಿ 2 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸೆಕೆಂಡ್ ಸ್ಟೆಪ್ ಅಲ್ಲಿ, ಅಲ್ಲಿಗೆನೆ ಈಗ ಲಾಕ್ ನ ಮಾಡ್ಕೊಳ್ತಾ ಇದೀವಿ. ಲಾಕ್ ಮೇಲೆನೆ ಲಾಕ್ ನ ಮಾಡ್ಕೊಳ್ಬೇಕು, ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು. ನೆಕ್ಸ್ಟ್ ಡಬಲ್ ಕ್ರೋಶ ಕಂಬ ಏನಿರುತ್ತೆ ಅಲ್ಲಿ ಕಂಬದ ಕೆಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಮತ್ತೆ ಥರ್ಡ್ 2 ದಾರ ಒಂದು ಮಾಡ್ಕೊಳ್ಬೇಕು. ಸೊ ಈಗ 3 ಚೈನ್ ಹಾಕಿ ಪಿಕಾಟ್ ನ ಮಾಡ್ಕೊಳ್ಳೋದು. 3 ಚೈನ್ ಹಾಕೋದು, 3 ಚೈನ್ ಹಾಕಿ ಕಂಬದ ಕೆಳಗೆ ಏನ್ ಗ್ಯಾಪ್ ಇದೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. ಕಂಬದ ಕೆಳಗಿರೋ ಗ್ಯಾಪ್ಗೆ ನೋಡಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಸೊ ಇದೇ ರೀತಿ 4 ಕಂಬಗಳಿಗೆ ರಿಪೀಟ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಸೊ ನಾನು ಆಗ್ಲೇ ಹೇಳ್ದಾಗೆ ಪಿಕಾಟ್ಸ್ ಹಾಕುವಾಗ 3 ಚೈನ್ ಚಿಕ್ಕ ಚಿಕ್ಕದಾಗಿ ಹಾಕೊಂಡ್ರೆ ನಿಮ್ಗೆ ಆದಷ್ಟು ಫ್ರಿಲ್ಸ್ ಬರುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಬರೋದೇ ಇಲ್ಲ ಹೇಳ್ಬೇಕು ಅಂತಂದ್ರೆ. ಸ್ವಲ್ಪ ದೊಡ್ಡದಾಗಿ ಹಾಕೋದನ್ನ ಅವಾಯ್ಡ್ ಮಾಡಿದ್ರೆ ನೀಟಾಗಿ ಬರುತ್ತೆ ಡಿಸೈನು. ಇದೇ ರೀತಿಯಾಗಿ ಟ್ರಿಪಲ್ ಕ್ರೋಶ ಹಾಕಿ ಮತ್ತೆ 3 ಚೈನ್ ಹಾಕಿ ಕಂಬದ ಕೆಳಗೆ ನೀಡಲ್ ಹಾಕಿ ದಾರನ ಮೇಲ್ ತಂದು ಲಾಕ್ ಮಾಡ್ಕೊಂಡೆ. ಈಗ ಮತ್ತೆ ನೆಕ್ಸ್ಟ್ ಅಲ್ಲಿ 2 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಇಷ್ಟೇ ನೋಡಿ ಡಿಸೈನು. ಸಿಂಪಲ್ ಇದೆ ಬಟ್ ಟೈಮ್ ಹಿಡಿಯುತ್ತೆ. ಆಗ್ಲೇ ಹೇಳ್ದಾಗೆ ಇದಕ್ಕೆ ರೇಟ್ ನೋಡ್ಕೊಂಡು ಚಾರ್ಜ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಟೈಮ್ ಎಷ್ಟು ಹಿಡಿಸುತ್ತೆ ಫುಲ್ ಡಿಸೈನ್ ಫಿನಿಶ್ ಮಾಡೋದಕ್ಕೆ, ಮತ್ತೆ ಮೆಟೀರಿಯಲ್ ಎಷ್ಟು ಹಿಡಿಸ್ತು, ಪ್ಲಸ್ ನಿಮ್ಮ ಏರಿಯಾ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಫುಲ್ ಫಿನಿಶ್ ಆದ್ಮೇಲೆ ನೋಡಿ ಬ್ಯಾಕ್ ಸೈಡ್ ಇಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಿ ಉಳಿದಿರುವಂತ ದಾರನ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಬ್ಯಾಕ್ ಸೈಡ್. ಸೊ ಫ್ರಂಟ್ ಸೈಡ್ ಇಂದ ನೋಡಿ ನಿಮ್ಗೆ ಈ ರೀತಿ ಕಾಣಿಸ್ತಿದೆ ಡಿಸೈನ್. 2 ಲೇಯರ್ ಅಲ್ಲಿ ಫ್ಲವರ್ ಬೊಕ್ಕೆ ತರ ಕಾಣಿಸುತ್ತೆ ನಿಮ್ಗೆ. ಇದು ತುಂಬಾ ನೀಟಾಗಿ ಬರುತ್ತೆ, ಕ್ಯೂಟ್ ಆಗಿ ಕೂಡ ಕಾಣಿಸುತ್ತೆ ಡಿಸೈನು. ತುಂಬಾ ಸಿಂಪಲ್ ಆಗಿ ಬೇಕು ಗ್ರ್ಯಾಂಡ್ ಸ್ಯಾರಿಗೆ ಅಂತ ಹೇಳೋರು ಈ ಡಿಸೈನ್ ನ ಅಂತ ಕಸ್ಟಮರ್ಸ್ಗೆ ಡಿಸೈನ್ ನ ಟ್ರೈ ಮಾಡ್ಬೋದು. ಈ ಎಕ್ಸ್ಟ್ರಾ ಥ್ರೆಡ್ ನ ಆಗದೆ ಹೇಳ್ದಾಗೆ ಬ್ಯಾಕ್ ಸೈಡ್ ಗಮ್ ಹಾಕಿದ್ರೆ ಆಯ್ತು. ಸೊ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು ಡಿಸೈನ್ ನನಗೆ. ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಮರಿದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ.
ಥ್ಯಾಂಕ್ ಯು.